ಗೃಹ ಜ್ಯೋತಿದು ಡಿಸ್ಕೌಂಟ್ ಇದು ಮಾಡೋದಂತ. ಓಕೆ ಹ್ಮ್ ಓಕೆ. ಇಲ್ಲಿ ಏನು ಇಲ್ಲಿ Phone ಇಲ್ಲಿ number ಇಲ್ಲಿ 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 ಇಲ್ಲ, ಕಚೇರಿಯಲ್ಲಿ ಅಧಿಕಾರಿಗಳು ನಿಮ್ಮ ಕೈಗೆ ಸಿಗ್ತಾ ಇದ್ದಾರಾ? ಸಿಗ್ತಾ ಇಲ್ಲ. ಫೋನ್ ನಂಬರ್ ಕೊಟ್ಟವ್ರೆ, ಫೋನ್ ಮಾಡೋದು ಎತ್ತೋದೇ ಇಲ್ಲ. ಓಕೆ. ಸುಮಾರು ಸಲ ಫೋನ್ ಮಾಡ್ತೀವಿ, ಎತ್ತೋದಿಲ್ಲ. ಯಾವ ನಂಬರ್? ಅಲ್ಲಿ ನಂಬರ್ ಕೊಟ್ಟಿದ್ದಾರೆ. ನಂಬರ್ ಕೊಟ್ಟಿವಿ. ನಂಬರ್ ಕೊಟ್ಟವ್ರು. ಯಾರು? ಮೇಡಮ್ ಕೊಟ್ರು ನಂಬರ್. ಮೇಡಮ್ ಹ್ಮ್ ಇವರು ಮೀಟರ್ ಚೆಕ್ ಮಾಡಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾರೆ. ಬರ್ತಾರೆ. ಫೋನ್ ಮಾಡೋದು ಮನೆ ಹತ್ರ ಬರ್ತಾರಂತೆ. ಮನೆ ಹತ್ರ ಬರ್ತಾರೆ. ಹ್ಮ್ ಫೋನ್ ಮಾಡಿದ್ರಾ? ಫೋನ್ ಮಾಡಿದ್ರೆ 2-3 ಸಲ ಬರೋದೇ, ಫೋನ್ ಎತ್ತಲ್ಲ. ಫೋನೇ ಎತ್ತಲ್ಲ. ಫೋನ್ ಎತ್ತುತ್ತಾ ಇಲ್ಲ. ಅದನ್ನ ಹೇಳಿದ್ರ ನೀವು? ಫೋನ್ ಎತ್ತಾ ಇಲ್ಲ ಅವರು ಅಂತ. ಹೇಳಿದ್ರೆ ಎತ್ತಿದ್ರೆ ಮಾಡಿ, ಇನ್ನೊಂದ್ಸಲ ಮಾಡಿ ಅಂತಾರೆ. ಓಕೆ. ಈಗ ಎಷ್ಟನೇ ಸಲ ಸರ್ ನೀವು ಇಲ್ಲಿ ಬರೋದು? 2ನೇ ಸಲ. 2ನೇ ಸಲ. 2ನೇ ಸಲ ಆದ್ರೂ ನಿಮ್ಮ ಸಮಸ್ಯೆ ಇನ್ನೂ ತೀರಿಲ್ಲ. ಇನ್ನೂ ಬರ್ತಾ ಇಲ್ಲ. ಭಾನುವಾರ ಬಂದೋದ್ರು, ಮನೆ ಹತ್ರ ಬಂದಿಲ್ಲ. ಸುಮ್ಮನೆ ಬಂದು ಹೋಗ್ಬಿಟ್ರು ನಾಮಕಾವಸ್ಥೆಗೆ ಹೆಸರಿಗೆ. ತಿರ್ಗಾ ಕೇಳಲಿಲ್ಲ. ಏನು ಮನೆ ಹತ್ರ ಬಂದು ಕೇಳಬೇಕಲ್ಲ, ಮನೆ ಬಂದು ಕೇಳಲಿಲ್ಲ. ಸಂಜೆ 7 ಗಂಟೆ 8 ಗಂಟೆವರೆಗೂ ಮಾಡ್ತವ್ರೆ. ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆಗೆ ಶುರು ಮಾಡಿದ್ರು ತಿರ್ಗಿ ಮಧ್ಯಾಹ್ನ ಒಂಚೂರು ಬ್ರೇಕ್ ಕೊಡ್ತಾರೆ. ಯಾಕೆಂದರೆ ಅದು ಇದು ಸರ್ವರ್ ಡೌನ್ ಆಗ್ಬಿಡುತ್ತೆ. ಅಪ್ಲಿಕೇಶನ್ ಅದು ಸರ್ವರ್ ಡೌನ್ ಆಗ್ಬಿಡುತ್ತೆ. ಊಟ ಗೀಟ ಮಾಡ್ಕೊಂಬಂದು ಮಾಡ್ತಾ ಇದ್ದಾರೆ. ಅಂದರೆ ದಿನಕ್ಕೆ ಒಬ್ಬರು ಅಂದಾಜು ಎಷ್ಟು ಮಾಡ್ತಾರೆ? ಎಷ್ಟು ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡ್ತಾರೆ ಸರ್ ಆನ್ಲೈನ್? ಮ್ಯಾಕ್ಸಿಮಮ್ ಅಂದರೆ 100 ಇಲ್ಲ 80 85 ಮ್ಯಾಕ್ಸಿಮಮ್ 70 ಮೇಲೆ ಮಾಡ್ತಾ ಇದ್ವಿ. ಒಟ್ಟು ಚೆನ್ನಾಗಿ ನಡೀತಾ ಇದೆ ಕೆಲಸ. ಚೆನ್ನಾಗಿ ನಡೀತದೆ. ಆದರೂ ಮತ್ತು ಜನಗಳು ಬರ್ತಾ ಇಲ್ಲ. ಕೆಲವರು ಮನೆ ಹತ್ರಕ್ಕೆ, ಕೆಲವ್ರದ್ದು OTP ಬರ್ತಾ ಇಲ್ಲ. ಈ ಥರದ ವಿಚಾರಗಳನ್ನು ಜನ ಎಲ್ಲರದ್ದು OTP ಬರ್ತಾ ಇದೆ. ಅವರು ಏನಂದರೆ ಒಬ್ಬ ಆಧಾರ್ ಕಾರ್ಡ್ ಕೊಟ್ಟಾಗ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಕೊಟ್ಟಾಗ ಅವ್ರು ಇನ್ನೊಬ್ಬರು ಮೊಬೈಲ್ ತೊಗೊಂಡೋಗಿರ್ತಾರಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗ್ತದೆ ಅಷ್ಟೇ. ಈಗ ನೀವು ಅವ್ರ ಮನೆ ಹತ್ರಕ್ಕೆ ಹೋದಾಗ ಅಲ್ಲಿ ಗ್ರಾಹಕರು ಮನೆಯೊಳಗೆ ಇರಲಿಲ್ಲ ಅಂತಂದರೆ ನೀವೇನು ಮಾಡ್ತೀರಿ? ಇರ್ತಾರೆ. ನಾವು ಸಪೋಸ್ ಅವ್ರು ಏನಾದರೂ ಊರಿಗೆ ಹೋಗಿದ್ರು, ಮನೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಹಿಂದಿನ ದಿನ ನೈಟು ಹೇಳ್ತೀವಿ. ಹೋಗಿ ಹಿಂದಿನ ದಿನ ಪ್ರತಿಯೊಬ್ಬರಿಗೂ ಸಂಜೆ ಒಂದು 6 ಗಂಟೆ 7 ಗಂಟೆಗೆ ಎಲ್ಲರೂ ಬಂದಿರ್ತಾರೆ, ಹೇಳಿರ್ತೀವಿ. ಹೇಳಿಬಿಟ್ಟು ಬಂದು ತಿರುಗಿ ಬೆಳಗ್ಗೆ ಬಂದು ಶುರು ಮಾಡಿ ಈಗ ಒಂದು ಮನೆಗೆ ಹೋಗ್ತೀವಿ. ಅವ್ರು 3 ಮನೆಯವ್ರನ್ನ ಒಂದೇ ಕಡೆ ಕರ್ಸ್ಕೊತೀವಿ. ಅಂದರೆ ಈಗ ಮಧ್ಯದ ಮನೆ ಒಂದು ಕಡೆ ಸೇರಿಸೋದ್ರೆ ಕೆಳಗಡೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಳಗಡೆ ಕೂಗ್ತೀವಿ. ಅವರು ಓನರೇ ಇರಲಿ, ಬಾಡಿಗೆಯವರೇ ಇರಲಿ, ಬಂದು ಕೆಳಗಡೆ ಎಲ್ಲ ಪ್ರತಿಯೊಂದು ಎಂಟ್ರಿ ಮಾಡಿಸ್ತಾರೆ. ಸಂಜೆ 7 ಗಂಟೆ 8 ಗಂಟೆವರೆಗೂ ಮಾಡ್ತವ್ರೆ. ಜನ ಗೃಹ ಜ್ಯೋತಿ ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಕಚೇರಿಗೆ ಬರಬೇಕಾ ಅಥವಾ ಅವರೇ ಮನೆ ಹತ್ರ? ಇಲ್ಲ ಮನೆಗೆ ಬರಬೇಕು. ಮನೆಗೆ ಹೋಗ್ತಾರೆ. ಬೇರೆ ಸಬ್ ಡಿವಿಷನ್ಸ್ಗಳಲ್ಲಿ ಜನ ಕಚೇರಿಗೆ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಫೆಸಿಲಿಟಿ ಯಾಕೆ ಈ ಸಬ್ ಡಿವಿಷನ್ಸ್ಗಳೆಲ್ಲ? ಸರ್ಕ್ಯುಲರ್ ಇರೋದ್ರ ಪ್ರಕಾರ ಮನೆ ಹೋಗಿ ಸರ್ವೆ ಮಾಡಬೇಕು ಅಂತ ಇರೋದು. ಪ್ರಕಾರ ಸರ್ವೆ ಮಾಡ್ತಾ ಇದ್ದಾರೆ. ಈಗ ಜನಗಳಿಗೆ ಫೋನ್ ನಂಬರನ್ನು ಒದಗಿಸ್ತೀರಿ, ಯಾರು ಮೀಟ್ರ್ ಬಾಯ್ಸ್ಗಳದು ಅಥವಾ ಲೈನ್ಮ್ಯಾನ್ಗಳದು, ಅವ್ರು ಫೋನ್ ಎತ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್. ಇಲ್ಲ ನಾವು ಯಾವುದೋ ಹತ್ರ ಕೊಡ್ತಾ ಇಲ್ಲ. ನಮ್ಮವರೇ ಮೀಟರ್ಸ್ ಸ್ಪಾಟಿಗೆ ಹೋಗಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡಿ ಅವರ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಪ್ರಕಾರ ಅವರು ಕನ್ಸ್ಯೂಮರ್ ತಗೊಂಡು ಬರ್ತಾರೆ. ತಂದಿರೋದನ್ನ ಅವರು ಅಪ್ಲೈ ಮಾಡ್ತಾಯಿದ್ದಾರೆ. ಅಂದರೆ ಈ ಗೃಹ ಜ್ಯೋತಿ ಅಪ್ಲಿಕೇಶನ್ ಈ ಮಧ್ಯೆ ಸ್ಲೋ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಕಂಡು ಬರ್ತಾ ಇದೆ. ಅಪ್ಲಿಕೇಶನ್ಸ್ಗಳು ಭಾಳ ಫಾಸ್ಟಾಗಿ ಫಿಲ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ಆಗ್ತಾ ಇದೆ. ಆ ಥರ ಸಮಸ್ಯೆ ಇತ್ತು, ಈಗ ಆಗ್ತಾ ಇದೆ, ಫಾಸ್ಟಾಗಿ ಆಗ್ತಾ ಇದೆ. ಏನು ಸಮಸ್ಯೆ ಇತ್ತು ಸರ್? ಸರ್ವ ಇದು ಆಧಾರ್ ಕಾರ್ಡ್ OTP ಬರೋದು, OTPಯಲ್ಲಿ ಬರೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಗೃಹಜ್ಯೋತಿ ಅರ್ಜಿಯನ್ನು ತುಂಬಲು ಸಾರ್ವಜನಿಕರು ಪರದಾಟವನ್ನು ನಡೆಸುತ್ತಿದ್ದಾರೆ. ಅಶ್ವವೇಗ ನ್ಯೂಸ್ನಿಂದ ಬೆಸ್ಕಾಂ ಕಚೇರಿಯ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ಜನರ ಕೈಗೆ ಸಿಗ್ತಾ ಇಲ್ಲ ಬೆಸ್ಕಾಂ AET ಅಧಿಕಾರಿಗಳು. AET ಅಧಿಕಾರಿಗಳಿಲ್ಲದೆ ಖಾಲಿಯಾಗಿರುವಂಥದ್ದು ಬೆಸ್ಕಾಂನ ಕಚೇರಿಗಳು. ಅಶ್ವವೇಗ ಕ್ಯಾಮ್ರಾ ನೋಡಿ ಬೆಸ್ಕಾಂನ ಸಿಬ್ಬಂದಿ ಗಪ್ ಚುಪ್ ಆಗಿದ್ದಾರೆ. ಜನರು ಫೋನ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಬೆಸ್ಕಾಂ ಅಧಿಕಾರಿಗಳು. ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾವು ಫೋನ್ ಮಾಡ್ತೀವಿ ಸ್ವಾಮಿ, ಆದರೆ ರಿಸೀವ್ ಮಾಡಲ್ಲ. ಇಲ್ಲಿ ಗೃಹಜ್ಯೋತಿ ಅರ್ಜಿಯನ್ನ ಸರಿಸಲು ಕಚೇರಿಗೆ ಬಂದ್ರೆ ವಾಪಸ್ ಕಳಿಸ್ತಾರೆ ನಮ್ಮನ್ನ. ಇನ್ನು ಮನೆ ಬಾಗಿಲಿಗೆ ಬಂದು ಅರ್ಜಿಯನ್ನ ಭರ್ತಿ ಮಾಡ್ತಾರೆ ಎಂಬಂತಹ ನೆಪವನ್ನ ಹೇಳಿ ಕಳಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸಿಗದಂತಹ ಬೆಸ್ಕಾಂನ 8 ಸಬ್ ಡಿವಿಷನ್ AE ಶಶಿಕಲಾ ಬೆಸ್ಕಾಂ ಕಚೇರಿಯಲ್ಲಿ ಇಲ್ಲ. N6 ಸಬ್ ಡಿವಿಷನ್ AE ಸಂಗೀತ ಗಿರೀಶ್ ಎಲ್ಲಿ ಹೋದ್ರು ಇವರಿಬ್ರು?
ನೋಡಿ, ಬೆಸ್ಕಾಂ ಕಚೇರಿಯಲ್ಲಿ ಈ ಇಬ್ರು ಅಧಿಕಾರಿಗಳಿರೋದಿಲ್ಲ. ದಿನಕ್ಕೆ 80 ಅರ್ಜಿ ಭರ್ತಿ ಮಾಡ್ತೀವಿ ಅಂತ ಇರುವಂತಹ ಬೆಸ್ಕಾಂ ಸಿಬ್ಬಂದಿ. ಆದರೆ ಯಾವುದು ಸುಳ್ಳು ಯಾವುದು ಸತ್ಯ, ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಗೃಹಜ್ಯೋತಿ ಯೋಜನೆ ವಂಚಿತವಾಗ್ತಾ ಇದೆ ರಾಜಧಾನಿಯ ಜನತೆಗೆ. ಉಳಿತ ಗೃಹಜ್ಯೋತಿ ಅರ್ಜಿ ತುಂಬಾ ವಿಳಂಬ ಆಗ್ತಾ ಇರುವಂಥದ್ದು. ಸಾರ್ವಜನಿಕರು ಪರದಾಟವನ್ನು ನಡೆಸ್ತಿದ್ದಾರೆ.